ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಸುಪ್ರಭಾತ ಕೇಳ್ಕೊಂಡಿದ್ರಿ. ನಾವು ನಮ್ಮ ಅಮ್ಮನ ಮಾತುಗಳನ್ನ ಕೇಳ್ಕೊಂಡು ಇವತ್ತೆದ್ದಿದ್ದಾಯ್ತು. ಎಲ್ಲರಿಗೂ ಶುಭ ಮುಂಜಾನೆ ಅಂತ ಹೇಳ್ತಾ ನಾನು ಇವತ್ತು ಒಂದು ವ್ಲಾಗ್ನ ಮಾಡಿದ್ದೀನಿ. ಅದು ಯಾವುದು ಅಂತ ನೋಡ್ಕೊಂಬರೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಇವತ್ತು ಮುಖ ತೊಳೆಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲು ಮುಖಕ್ಕೆ ನೀರನ್ನ ಹಾಕಿ ಮುಖನ ಚೆನ್ನಾಗಿ ನೆನೆಸ್ಕೊಳ್ಳಿ. ಒಂದು 7-8 ಬಾರಿ ಹಾಕಿ ನೆನೆಸ್ಕೊಳ್ಳಿ. ಮತ್ತು ಸೋಪ್ನ ಎಲ್ಲಿಕ್ಕಿದ್ದಾರೆ ಅಂತ ನೋಡಿ ತಗೊಳ್ಳಿ. ನಾವು ಹುಡುಗರು ಯಾವ ಸೋಪಾದ್ರು ನಡೆಯುತ್ತೆ, ಸೋಪ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಯಾಕೆಂದರೆ ನಾವು ಹುಡುಗಿರಲ್ಲ, ಹುಡುಗರು ಯಾವ್ದಕ್ಕೂ ಇರಲ್ಲ. ಈ ಸೋಪ್ ಯಾಕೆ ಇರಬೇಕು? ಯಾವುದೋ ಒಂದು ಉಜ್ಜಿ ಏನೂ ಆಗಲ್ಲ. ಹೀಗೆ ಮುಖಕ್ಕೆ ನಿಧಾನವಾಗಿ ಸೋಪ್ನ ಹಚ್ಕೊಂಡು ಮತ್ತೆ ಸೋಪ್ ಅದಕ್ಕೆ ಹಾಕಿತ್ತಿ ನಿಧಾನಕ್ಕೆ ತಿಕ್ಕಬೇಕು. ಹೀಗೆ ಹೀಗೆ ಹೇಗೆ ನಿಧಾನಕ್ಕೆ ತಿಕ್ಕಿ ಹಣೆ ಎಲ್ಲವನ್ನು ನೀಟಾಗಿ ಮೂಗು, ಹಣೆ, ಕೆನ್ನೆ, ತುಟಿ, ಮೂಗು ಹೀಗೆ ಎಲ್ಲವನ್ನು ನೀಟಾಗಿ ನಿಧಾನಕ್ಕೆ ವಾಶ್ ಮಾಡಿ. ಇಲ್ಲ ಅಂದರೆ ನಿಮ್ಮ ಪರಪರನ ಕೆರ್ಕೊಳ್ಳೋಕೆ ಹೋದರೆ ನಿಮ್ಮ ಸ್ಕಿನ್ ಹಾಳಾಗುತ್ತೆ ಫ್ರೆಂಡ್ಸ್. ನಾವು ಬಾಯ್ಸು ಯಾವಕ್ಕೂ ಎದುರೋ ಅವಶ್ಯಕತೆ ಇಲ್ಲ. ಸೋಪಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ ಸರ. ಅದನ್ನೇ ಯೋಚನೆಯನ್ನು ಮಾಡೋಕ್ಕೆ ಹೋಗ್ಬೇಡಿ. ಹೀಗೆ ಎಡಗೈಲಿ ಚಮನ ಹಿಡ್ಕೊಂಡಿರ್ತೀವಲ್ಲ, ಬಲಗೈಲಿ ಮತ್ತೆ ನೀರನ್ನ ಹಾಕಬೇಕು. ಚಮನ ಎಲ್ಲೋ ಇಡೋದು, ಕಣ್ಣು ಮುಚ್ಚಿರ್ತೀವಲ್ವ, ಎಲ್ಲೆಲ್ಲೋ ಹುಡ್ಕೋದು ಯಾಕೆ ಬೇಕು? ಹೀಗೆ ನೀಟಾಗಿ ಮುಖಕ್ಕೆ ಹಾಕ್ಕೊಂಡು ತೊಳ್ಕೋಬೇಕು. ಯಾರು ನಿಮ್ಮ ಫ್ರೆಂಡು ಮುಖ ತೊಳೆಯಲ್ವೋ ಆ ಫ್ರೆಂಡ್ಗೆ ಶೇರ್ ಮಾಡಿ ಫ್ರೆಂಡ್. ಹೀಗೆ ನಿಧಾನಕ್ಕೆ ನೀಟಾಗಿ ಸ್ವಚ್ಛ ಮಾಡ್ಕೋಬೇಕು. ನಿಜ ಹೇಳಬೇಕು ಅಂದರೆ ನಾನು ಮುಖ ತೊಳೆದು ಎಡಿಸ್ತಾ ಇತ್ತು ನೋಡಿ, ಎಷ್ಟು ಚೆಂದ ಕಾಣ್ತಾ ಇದೆ, ಶೈನಿಂಗ್ ಬಂದಿದೆ ಅಲ್ವಾ ಫ್ರೆಂಡ್ಸ್. ಹೀಗೆ ಮುಖ ತೊಳೆದಿರೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನಾಳೆ ಇನ್ನೊಂದ್ರ ಬಗ್ಗೆ ಹೇಳ್ಕೊಡ್ತೀನಿ, ಜಾಸ್ತಿ ಫಾಲೋವರ್ಸ್ ಆದರೆ ಫ್ರೆಂಡ್ಸ್. ಎಲ್ಲರೂ ಹೀಗೆ ಮುಖ ತೊಳ್ಕೊಳ್ಳಿ ಅಂತ ಹೇಳ್ತು ಮುಗಿಸ್ತೇನೆ ಫ್ರೆಂಡ್ಸ್.